ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವಾಗ ಬೇಸಿಗೆ ಬಂತು, ಊರಲ್ಲೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿದ್ದಾವೆ. ಹಾಗಾಗಿ ಶಾಪಿಂಗ್ ಮಾಡೋಕ್ಕೆ ನಾನು ಚಿಕ್ಕಪೇಟೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋ ಕಡೆ ತನಕ ನೋಡಿ. ಬನ್ನಿ ಹೋಗೋಣ. ನಾನು ಫ್ರೆಂಡ್ಸ್ ಮೆಟ್ರೋನಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದರೆ ಬೇಗ ಹೋಗ್ಬೋದು ಅಂತ ಹೇಳಿಬಿಟ್ಟು. ಬಸ್ಸಲ್ಲಾದರೆ ಟ್ರಾಫಿಕ್ ಇರುತ್ತೆ, ಹಾಗಾಗಿ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮೆಟ್ರೋನಲ್ಲೇ ಹೋಗ್ತಾಯಿದ್ದೀನಿ ನಾನು. ಇವಾಗ ಟಿಕೆಟ್ ಎಲ್ಲ ತಗೋಬೇಕು. ಜನ ರಶನ್ ಇರಲಿಲ್ಲ ಫ್ರೆಂಡ್ಸ್, ಜನ ಕಮ್ಮಿ ಇದ್ದರು. ಒಬ್ಬಳೇ ಹೋಗ್ತಾಯಿದ್ದೀನಿ. ಸಂಡೇ ಹೋಗಬೇಕಾಗಿತ್ತು, ಹಾಗೆ ಸಂಡೇ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ನಾನು ಹೋಗುವಾಗ ಟೈಮ್ ಬಂದುಬಿಟ್ಟು ಸುಮಾರು 11 ಗಂಟೆ ಆಗಿತ್ತು ಅಂದ್ಕೊತೀನಿ. ಜನ ನೋಡಿ ಯಾರೂ ಇಲ್ಲ. ಇವಾಗ ಟಿಕೆಟ್ ತಗೋಬೇಕು. ಸುಮಾರು ಜನಕ್ಕೆ ಗೊತ್ತಿರಲ್ಲ ಟಿಕೆಟ್ ಯಾವ ಥರ ತೊಗೊಳ್ಳೋದು, ಎಲ್ಲಿ ಹೋಗೋದು, ಯಾವ ಕಡೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ. ಹಾಗಾಗಿ ಸ್ವಲ್ಪ ವಿಡಿಯೋ ತೋರಿಸ್ತಾಯಿದ್ದೀನಿ, ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಟಿಕೆಟ್ ತೊಗೊಂಡ್ಬಿಟ್ಟು ಬಂದೆ. ಇವಾಗ ಬ್ಯಾಗ್ ಸ್ಕ್ಯಾನ್ ಮಾಡ್ತಾರೆ ನೋಡಿರಿ, ಇಲ್ಲಿಟ್ಟರೆ ತಾನೇ ಬ್ಯಾಗ್ ಸ್ಕ್ಯಾನ್ ಆಗುತ್ತೆ. ಇವಾಗ ಬ್ಯಾಗ್ ತೊಗೊಂಡ್ಬಿಟ್ಟು ಮತ್ತೆ ನಮಗೂ ಚೆಕ್ ಮಾಡ್ತಾರೆ ನೋಡಿ. ಈ ಥರ ರೂಮಲ್ಲಿ ನಮಗೂ ಸ್ಕ್ಯಾನ್ ಮಾಡ್ತಾರೆ. ಫೈನ್ ಹಾಕಿದ್ರೆ ಗೇಟ್ ಓಪನ್ ಆಗುತ್ತೆ. ಆಲ್ರೆಡಿ ಬಂದು ಇವಾಗ ಟ್ರೈನ್ಗೆ ವೇಟಿಂಗು. ಇವಾಗ ಟ್ರೈನಲ್ಲಿ ಬಂದು ಕೂತಿದ್ದೀನಿ. ಫ್ರೀ ಇದ್ದರು, ಸೀಟ್ ಎಲ್ಲ ಖಾಲಿ ಇತ್ತು ಫ್ರೆಂಡ್ಸ್, ಕೂತ್ಕೊಂಡೇ ಬಂದೆ. ನೋಡಿ ಫ್ರೆಂಡ್ಸ್, ತುಂಬ ನೀಟಾಗಿ, ತುಂಬ ಚೆನ್ನಾಗಿ ಮೆಟ್ರೋ ಸ್ಟೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ನೀಟಾಗಿ. ನಾವು 2 ಟ್ರೈನ್ ಚೇಂಜ್ ಮಾಡಬೇಕು. ನಮ್ಮ ಮನೆಯಿಂದ ಬರಬೇಕಾದ್ರೆ ಚಿಕ್ಕಪೇಟೆಗೆ ಹೋಗಬೇಕು ಅಂತಂದರೆ 2 ಟ್ರೈನ್ ಚೇಂಜ್ ಮಾಡಬೇಕು. 1 ಟ್ರೈನ್ ಇಳಿದ್ಬಿಟ್ಟು ಮತ್ತು ಇನ್ನೊಂದು ಟ್ರೈನು ಹತ್ತಬೇಕು. ಹಾಗಾಗಿ ಇಲ್ಲಂತೂ ತುಂಬ ರಶ್ ಇತ್ತು ಜನ ನೋಡಿ. ಇವಾಗ ಚಿಕ್ಕಪೇಟೆಗೆ ಬಂದ್ವಿ. ಇವಾಗ ಹೋಗ್ತಾಯಿದ್ದೀನಿ ನಡ್ಕೊಂಡು. ಅಲ್ಲಿ ಇನ್ನೊಂದು ಕಡೆ ನಾನು ಸೀರೆ ತೊಗೊಂಡೆ. ಇವಾಗ ಸುದರ್ಶನ್ ಸಿಲ್ಕಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಲೆಕ್ಷನ್ ಅಷ್ಟು ಚೆನ್ನಾಗಿತ್ತು. ಲೆಹೆಂಗಾ, ಮದುವೆಗಳಿಗೆ, ಫಂಕ್ಷನ್ಗೆ, ಗಂಡು ಮಕ್ಕಳಿಗೆ ಸೂಟು, ಪೈಜಾಮು, ಕುರ್ತಾ, ಈ ಥರ ತುಂಬ ಚೆನ್ನಾಗಿತ್ತು. ಸೀರೆಗಳು ಅಷ್ಟೇ, ಒಂದೊಂದು ಫ್ಲೋರಲ್ಲಿ ಒಂದೊಂದು ಅಮೌಂಟು ಇತ್ತು. ಬಜೆಟ್ ರೇಂಜಲ್ಲಿ ಕೆಳಗಡೆ ಒಂಥರ ರೇಂಜು, ಮೇಲ್ಗಡೆ ಒಂಥರ ರೇಂಜು, 7th ಫ್ಲೋರ್ವರೆಗೂ ಇದೆ. ಕಾಟನ್ ಸೀರೆ, ರೇಷ್ಮೆ ಸೀರೆ, ಸಿಲ್ಕ್ ಸೀರೆ, ಫ್ಯಾನ್ಸಿ ಸೀರೆ, ಈ ಥರ ತುಂಬ ಚೆನ್ನಾಗಿದೆ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಬೆಸ್ಟ್ ಅಂತ ಹೇಳ್ಬೋದು. ಇವೆಲ್ಲ ಪ್ರೈಸ್ ಬಂದ್ಬಿಟ್ಟು 3,000-3,500 ಸಾವಿರ ಎಲ್ಲ ಇತ್ತು. ಇದೆಲ್ಲ 5,000 6,000 ಇಲ್ಲೆಲ್ಲ ಅದ್ರ ಮೇಲೇ ಹಾಕಿದ್ರು. ಆ ಕೌಂಟರ್ಗೇ ಹಾಕಿದ್ರು ಅಮೌಂಟ್ ಎಷ್ಟು ಅಂತ. ಆಮೇಲೆ ಸ್ಟೋರು ಇದೆ ಚಿಕ್ಕದಾಗಿ, ಬ್ಯಾಂಗಲ್ಸ್ ಆಗಲಿ, ನೆಕ್ಲೆಸ್ ಆಗಲಿ, ಈ ಥರ ಸ್ಟೋರ್ ಇದೆ ಚೆನ್ನಾಗಿ. ಅಲ್ಲಿ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಹಾಗಾಗಿ ಇಲ್ಲಿ ಬ್ಯಾಂಗಲ್ಸ್ ತೊಗೊಂಬಂದೆ ನಾನು ಇಲ್ಲಿಂದ. ವಿಡಿಯೋ ನಾನು ಬೇರೆಯವ್ರಿಗೆ ಈ ಥರ ಸೀರೆ ತೋರಿಸ್ಬೇಕು ಅಂದರೆ ನನಗೆ ಕಷ್ಟ ಆಗ್ತಾಯಿತ್ತು. ಯಾಕಂತಂದರೆ ಒಬ್ರು ಯಾರಾದರೂ ನನಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಬೇಕಾಗಿತ್ತು. ನಾನು ಒಬ್ಬಳೇ ಹೋಗಿದ್ದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಅಲ್ಲೇ ಒಬ್ರು ಕೆಲಸ ಮಾಡೋರು ಇದ್ದರು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಕೇಳಿದೆ. ಪ್ಲೀಸ್ ನನಗೆ ಸ್ವಲ್ಪ ಯೂಟ್ಯೂಬಲ್ಲಿ ಹಾಕೋಕ್ಕೆ ವಿಡಿಯೋ ಮಾಡಬೇಕು, ಸ್ವಲ್ಪ ಒಂದು 2-3 ನಿಮಿಷ ನನಗೆ ವಿಡಿಯೋ ಮಾಡಿಕೊಡಿ ಅಂತ ಹೇಳಿದೆ. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಟ್ರು ನೋಡಿ. ಕಲರ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಇದರಲ್ಲಿ ಕೌಂಟ್ರಲ್ಲಿ 30% ಆಫರ್ ಇತ್ತು ಸಿಲ್ಕ್ ಸೀರೆ ಮೇಲೆ. ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ಟೈರ್ಡ್ ಆಯಿತು, ಹಾಗಾಗಿ ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಹಾಗಾಗಿ ಇವತ್ತು ಮಾಡ್ತಿದ್ದೀನಿ. ನಾನು ಚಿಕ್ಕಪೇಟೆಯಿಂದ ಏನು ತೊಗೊಂಬಂದಿದ್ದೀನಿ ಅಂತೇಳಿ ನಿಮ್ಮ ಜೊತೆ
ಇವಾಗ ತೋರಿಸ್ತೀನಿ. ಅಲ್ಲಿ ನನಗೆ ಜಾಸ್ತಿ ಈ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಬ್ಬಳೇ ಹೋಗಿದ್ದೆ. ವಿಡಿಯೋ ಮಾಡ್ಕೊಳ್ಳೋದಾಗಲಿ, ಅಂಗಡಿಗೆ ಹೋಗಿ ನೋಡೋದಾಗಲಿ ಪ್ರತಿಯೊಂದು ನನಗೆ ಮಾಡೋಕ್ಕಾಗಿಲ್ಲ. ಯಾರೆಲ್ಲ ಎಷ್ಟು ಬೇಕೋ ಅಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ. ಇವಾಗ ಏನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಸುದರ್ಶನ್ ಸಿಲ್ಕಲ್ಲಿ 2 ಡ್ರೆಸ್ ತೊಗೊಂಬಂದಿದ್ದೀನಿ. ಬರೀ ಟಾಪ್ಸ್ ಮಾತ್ರ ಇದೆ, ಅಂಬ್ರೆಲಾ ಟಾಪ್ಸು. ಈ ಥರ ಇದೆ. ಇದು ಒಂಥರ ಸಿಲ್ಕ್ ಮಟೀರಿಯಲ್ ಥರ ಇದೆ, ಲೈನಿಂಗ್ ಬರುತ್ತೆ, ಚೆನ್ನಾಗಿದೆ. ಇದು ಸಾಫ್ಟ್ ಇದೆ. ಇದನ್ನು ತೊಗೊಂಬಂದೆ. ಇದು ನಮ್ಮ ತಂಗಿಗೆ. ಇದು ನಾನು ತೊಗೊಂಡಿದ್ದೀನಿ. ಇದು ಏನಂತಾರೆ, ಒಂಥರ ಡಾರ್ಕ್ ನೆವಿ ಬ್ಲೂ ಥರ ಬ್ಲೂ ಇದೆ. ಲಾಂಗ್ ಬರುತ್ತೆ ಅಂಬ್ರೆಲಾ. ಸೀರೆ ಬೇರೆ ಅಂಗಡಿಲಿ ತೊಗೊಂಡಿದ್ದೀನಿ ನಾನು. ಇವಾಗ ಟ್ರೆಂಡಿಂಗ್ ಕಲರು ರಸ್ಟ್ ಆರೆಂಜು. ಇದು ಇಷ್ಟ ಆಯ್ತು ನನಗೆ. ಆಮೇಲೆ ಬಾರ್ಡರ್ ತುಂಬ ಚೆನ್ನಾಗಿದೆ. ಬ್ಲೌಸ್ ಬಂದು ಒಂಥರ ಬ್ರೌನ್ ಕಲರ್ ಬರುತ್ತೆ ನೋಡಿ, ಈ ಥರ ಪ್ಲೇನ್ ಬಂದಿದೆ. ಆಮೇಲೆ ಒಂದು ಡ್ರೆಸ್ ಸೆಟ್ ತೊಗೊಂಡಿದ್ದೀನಿ, 3 ಪೀಸ್ ಸೆಟ್ಟು. ನೋಡಿ ಈ ಥರ ವರ್ಕ್ ಬಂದಿದೆ. ಈ ಥರದ್ದು ಚೆನ್ನಾಗಿದೆ. ಬಟ್ಟೆನೂ ಸಾಫ್ಟ್ ಇದೆ, ಚೆನ್ನಾಗಿದೆ ಇದು. ಆಮೇಲೆ ವೇಲ್ ಈ ಥರ ಇದೆ, ಕಟ್ಟೋದೆಲ್ಲ ಬಂದಿದೆ, ಚೆನ್ನಾಗಿದೆ. ಇದನ್ನು ಬಟ್ಟೆಯಲ್ಲಿ ಇಷ್ಟೇ ಒಂದು 3 ಜೊತೆ ಡ್ರೆಸ್ಸು ಮತ್ತು ಒಂದು ಸ್ಯಾರಿ ತೊಗೊಂಬಂದಿದ್ದೀನಿ ಅಷ್ಟೇ. ಇಯರಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಈ ಥರದಿದೆ. ಇದು ಒಂದು ಜೊತೆ, ಇದು ಒಂದು. ಆಮೇಲೆ ಇದು ಸೆಟ್ ಇದೆ, ನೆಕ್ಲೆಸ್ ವಿತ್ ಇಯರಿಂಗ್ಸು. ಇದು ಚೆನ್ನಾಗಿದೆ. ನೋಡಿ ಚೈನ್ ಈ ಥರ ಇದೆ. ಇದು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಎಲಿಗೆಂಟ್ ಆಗಿ ಹಾಕೊಂಡಾಗ. ಆಮೇಲೆ ಇದು ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದೀನಿ ಬ್ಯಾಂಗಲ್ಸು. ಸ್ಟೋರಲ್ಲಿ ತುಂಬ ಚೆನ್ನಾಗಿದೆ ವೆರೈಟೀಸು. ಬಳೆ ಅಷ್ಟೇ, ಆಮೇಲೆ ಜುಮ್ಕೀಸು, ಆಮೇಲೆ ನೆಕ್ಲೆಸ್ಸು ಎಲ್ಲ ಚೆನ್ನಾಗಿದೆ. ನೋಡಿ ಬ್ಯಾಂಗಲ್ಸ್ ಈ ಥರ ಇದೆ, ಗೋಲ್ಡ್ ಫಿನಿಶಿಂಗ್ ಇದೆ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾನು ಇಷ್ಟು ತೊಗೊಂಬಂದಿದ್ದೀನಿ. ಇವಾಗ ಊರಲ್ಲಿ ಫಂಕ್ಷನ್ ಇದ್ದಾವೆ, ಹಾಗಾಗಿ ಇವಾಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು. ಆಮೇಲೆ 2 ಬ್ಲೌಸ್ ಎಲ್ಲ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಇವು ಬ್ಲೌಸು ಸ್ಟಿಚ್ ಮಾಡಿಬಿಟ್ಟು ಊರಿಗೆ ಹೋಗಬೇಕು. ಊರಿಗಿನ್ನ ಸ್ವಲ್ಪ ಡಿಸೈಡ್ ಮಾಡಿಲ್ಲ, ನೋಡಬೇಕು ಯಾವಾಗ ಹೋಗಬೇಕು ಅಂತ. ಮದುವೆ ಫಿಕ್ಸ್ ಆಗಿಲ್ಲ, ಹಾಗಾಗಿ ನಾವು ವೇಟ್ ಮಾಡ್ತಾಯಿದ್ದೀವಿ. ಅಲ್ಲೂ ಬಿಸಿಲು ಜಾಸ್ತಿ ಇದೆ ಊರಲ್ಲಿ, ಹಾಗಾಗಿ ನೋಡೋಣ ಯಾವಾಗ ಫಿಕ್ಸ್ ಆಗುತ್ತೋ ಆವಾಗ ಒಂದು 2-3 ದಿವಸ ಮುಂಚೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಷ್ಟರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಅವ್ರು ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು, ಸೀರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.